ಈಗ ಈ ಬಿಜೆಪಿ ಕಿಟ್ ಅನ್ನ ಕೊಡ್ತಾ ಇರೋದಕ್ಕೆ ಕಾಂಗ್ರೆಸ್ ಮುಗಿ ಬೀಳ್ತಾ ಇದೆ. ನಮ್ಮನ್ನು ನೀವು ತುಷ್ಟೀಕರಣ ಮಾಡ್ತೀರಿ ಅಂತ ಹೇಳ್ತೀರಾ, ನೀವು ಮಾಡ್ತಾ ಇಲ್ವಾ ಅಂತ ಈಗ ಕಾಂಗ್ರೆಸ್ನ ನಾಯಕರೆಲ್ಲ ಕೇಳಕ್ ಶುರು ಮಾಡಿದ್ದಾರೆ. ಕಾಂಗ್ರೆಸ್ಸಿನದ್ದು ತುಷ್ಟೀಕರಣ, ಹಾಗಿದ್ದಾಗ ನಿಮ್ಮದೇನು ಅಂತ ಈಗ ಕೇಳ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ರೋಶ ಯಾಕೆ ವ್ಯಕ್ತಪಡಿಸಬೇಕು? ಮುಸ್ಲಿಮರಿಗೆ ಈದ್ ಕಿಟ್ ಕೊಡ್ಲಿ, ಇದಕ್ಕೆ ನಮ್ಮ ಆಕ್ಷೇಪವಿಲ್ಲ. ಇದನ್ನೇ ಕಾಂಗ್ರೆಸ್ ಮಾಡಿದ್ರೆ ಪರಿಸ್ಥಿತಿ ಹೇಗಿರ್ತಾ ಇತ್ತು? ಬಿಜೆಪಿಯ ಪುಡಿ ನಾಯಕರು ಬೀದಿಗಿಳಿತಾ ಇದ್ದಾರೆ. ಇದು ತುಷ್ಟೀಕರಣವಲ್ಲವೇ, ಓಲೈಕೆ ರಾಜಕಾರಣವೇ ಅಲ್ವೇ ಅಂತ ಪಂಚ್ ಕೊಟ್ಟಿದ್ದಾರೆ. ಅವರದ್ದು ತುಷ್ಟೀಕರಣ, ಓಲೈಕೆ ರಾಜಕಾರಣಿ ಅನ್ನೋದಾದ್ರೆ ನಿಮ್ಮದು ಅಂತಹದ್ದೇ ಅಂತ ಒಪ್ಕೊಳ್ಳಿ ನೋಡೋಣ. ಅವರದ್ದು ಅದೇ ಅನ್ನೋದಾದ್ರೆ ನಾವು ಸಮಾನ ನೋಡ್ತೀವಿ ಅಂತ ನೀವು ಹೇಳ್ತೀರಲ್ಲ, ಅವ್ರು ನೋಡಿದ್ರೆ ಅದು ಸಮಾನ ಅಲ್ಲ, ನೀವು ನೋಡಿದ್ರೆ ಸಮಾನ. ಅವ್ರು ಈ ಥರ ಮಾಡಿದರೆ ಓಲೈಕೆ, ನೀವು ಮಾಡಿದರೆ ಓಲೈಕೆ ಅಲ್ಲ. ಚೆನ್ನಾಗಿದೆ, ಏನು ಮಾತಾಡಿದರೆ ನೋಡಿ. ಕಾಂಗ್ರೆಸ್ನದ್ದು ತುಷ್ಟೀಕರಣ, ನಿಮ್ದೇನು? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ 32 ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಮೋದಿ ಹೆಸರಲ್ಲಿ ಈದ್ ಕಿಟ್ ನೀಡಿದ್ದಾರೆ. ಪವಿತ್ರ ರಂಜಾನ್ ಸಮಯದಲ್ಲಿ ಮುಸ್ಲಿಮರಿಗೆ ಈದ್ ಕಿಟ್ ಕೊಡ್ಲಿ, ಇದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಇದೇ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಮಾಡಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು ಎಂಬುದನ್ನ ಒಮ್ಮೆ ಊಹಿಸಿಕೊಳ್ಳಿ. ಕಾಂಗ್ರೆಸ್ನವರು ಈದ್ ಕಿಟ್ ಕೊಟ್ರೆ ಬಿಜೆಪಿಯ ಪುಡಿ ನಾಯಕರು ಇಷ್ಟೊತ್ತಿಗಾಗಲೇ ಬೀದಿಗೆ ಇಳಿತಾ ಇದ್ರು. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ, ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಬೊಂಬಡ ಬಜಾಯಿಸ್ತಾ ಇದ್ರು. ಆದರೆ ಈಗ ಸೌಗತಿಯ ಮೋದಿ ಹೆಸರಲ್ಲಿ ಬಿಜೆಪಿಯ ವರಿಷ್ಠ ನಾಯಕರೇ ಮುಸ್ಲಿಮರಿಗೆ ಈದ್ ಕಿಟ್ ಕೊಡ್ತಾ ಇದ್ದಾರೆ. ನೋಡಿ, ಇವರು ಒಂದು ಕಡೆ ಈ ಥರ ಮಾತಾಡ್ತಾರೆ, ಇನ್ನೊಂದು ಕಡೆ ಕಿಟ್ಟುಗಳು ಕೊಡ್ತಾರೆ. ಸೊ ಅವ್ರಿಗೆ ಅನುಕೂಲ ಇದ್ದಾಗ ಅವರ ಒಂದು ಪ್ರಚಾರಕ್ಕೆ ಮಾಡೋದು ಸಂದರ್ಭದಲ್ಲಿ ಇದೆಲ್ಲ ನೋಡಿ, ಎಲ್ಲ ನಮಗೆ ನಾವು ಈ ದೇಶದಲ್ಲಿ ಎಲ್ಲರೂ ಒಂದೇ. ಸುಮ್ಮನೆ ನೀವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಾಡ್ಕೊಂಡಿವರು ಬೇಕು ಅಂತ ಇದನ್ನು ಮಾಡುವಂಥದ್ದು ಉದ್ದೇಶಪೂರ್ವಕವಾಗಿ, ಅದು ಸರಿಯಲ್ಲ ಅಂತ ನಾನು ಹೇಳಿದೆ. ಈಗ ಅದ್ರ ಬಗ್ಗೆ ಹೇಳಿ, ಕಮೆಂಟ್ ಮಾಡಲಿ. ಈಗ ಇವರೆಲ್ಲ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಹೇಳಿ. ಈಗ ಬಿ ಜೆ ಪಿ ಯಾರು, ವಿಜಯೇಂದ್ರ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಹೇಳಿ ಇದ್ರ ಬಗ್ಗೆ ಏನಿದು ಅಂತ, ಯಾಕೆ ಮಾಡ್ತಾ ಇದ್ದಾರೆ, ಇದು ಉತ್ತರ ಕೊಡಲಿ ಅದಕ್ಕೆ.